ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ನಿನ್ನೆ PM ಮೋದಿ ಅವರ ಪ್ರೋಗ್ರಾಂಗೆ ಬರ್ತಿದ್ದಂತೆ ಅದಕ್ಕೂ ಮುನ್ನ ಒಂದಷ್ಟು ಸ್ಫೋಟಕ ವಸ್ತುಗಳು ಪತ್ತೆಯಾಗಿತ್ತು. ಈಗ ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಪೊಲೀಸರು ತನಿಖೆ ನಡೆಸುತ್ತಿದ್ದು NIA ಅಧಿಕಾರಿಗಳು ಕೂಡ ಈಗ ತನಿಖೆಗಿಳಿದಿದ್ದಾರೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗಳನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ನ ಖಾತೆಗಳನ್ನು ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೀವು ಪಡಿಬೋದು. ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾರ್ಟ್ ಆಫ್ ಲಿವಿಂಗ್ ಬಳಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಬರೋದಕ್ಕೂ 2 ಗಂಟೆ ಮುಂಚೆ ಒಂದು ಜಿಲೆಟಿನ್ ಸ್ಫೋಟಕ ವಸ್ತು ಪತ್ತೆಯಾಗಿತ್ತು. ಬೆಳಗ್ಗೆ ಬರೋ ವ್ಯಕ್ತಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ, ನಾನು PM ಪ್ರೋಗ್ರಾಮ್ ನಡೀತಿದೆಯಲ್ಲ ಅಲ್ಲಿ ಬಾಂಬ್ ಇಟ್ಟಿದ್ದೇನೆ, ಸ್ಫೋಟ ಆಗುತ್ತೆ ಅಂತ ಹೇಳಿ ಕರೆ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಿದ. ಇಮಿಡಿಯೇಟ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಆತ ಸೈಡ್ಗೆ ಹೋಗ್ಬಿಟ್ಟಿದ್ದ. ಕೂಡಲೇ ಅಲರ್ಟ್ ಆಗಿದ್ದಂಥ ಪೊಲೀಸರು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ರವಿಶಂಕರ್ ಆಶ್ರಮ ಇದೆ, ಆಶ್ರಮಕ್ಕಿಂತಲೂ ಕೂಡ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಮುಂಚೆ ಬರುವಂಥ ರಸ್ತೆ ಬದಿ ಒಂದು ಬಾಕ್ಸ್ನಲ್ಲಿ ಪ್ಯಾಕ್ಡ್ ಆಗಿದ್ದಂಥ ಜಿಲೆಟಿನ್ ಮತ್ತು ಅದರಲ್ಲಿ ಮದ್ದು ತುಂಬಿದ್ದಂಥ ಒಂದು ಬಾಕ್ಸನ್ನು ಬಿಸಾಕಲಾಗಿತ್ತು. ಕೂಡಲೇ ಅದನ್ನು ವಶಪಡೆದು ಪೊಲೀಸರು FSLಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಿದ್ದಾವೆ. ಯಾಕಂದರೆ PM ಅವರು ಬರುತ್ತಿದ್ದಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಬೇಕಂತಲೇ ಪ್ಲ್ಯಾನೆಡ್ ಆಗಿ ಈ ರೀತಿಯಾಗಿ ಒಂದಷ್ಟು ಜಿಲೆಟಿನ್ ಇದ್ದಂತಹ ಪ್ಯಾಕ್ಗಳನ್ನು 2 ಪ್ಯಾಕ್ಗಳನ್ನು ಬಿಸಾಕಿದ್ದಾಗಿ ಶಂಕೆಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ 50 ಜನ ಅಧಿಕಾರಿ ಮತ್ತು ಸಿಬ್ಬಂದಿಯ ನೇತೃತ್ವದಲ್ಲಿ ಬೆಂಗಳೂರು ನಗರ ಪೊಲೀಸರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಅಂದರೆ ಸ್ಟೇಟ್ ಇಂಟ್ ಅಧಿಕಾರಿಗಳಾಗಿರ್ಬೋದು, ISD ಅಧಿಕಾರಿಗಳಾಗಿರ್ಬೋದು ಮತ್ತು CCB ಅಧಿಕಾರಿಗಳು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 2 ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಿದೆ. ಒಂದು ವ್ಯಕ್ತಿ ಬೆಳಗ್ಗೆ ಯಾರು ಕಾಲ್ ಮಾಡಿದ್ನಲ್ಲ ಆತನ ಹೆಸರು ಲೋಹಿತ್ ಅಂತೇಳಿ, ಬೆಂಗಳೂರಿನ ಕೋರಮಂಗಲದ ನಿವಾಸಿ. ಈತ ಎಕ್ಸಾಕ್ಟ್ಲಿ ಅದೇ ರೀತಿಯಾದಂಥ ಒಂದು ಜಾಗವನ್ನು ಪ್ರಸ್ತಾಪ ಮಾಡಿದ್ದಾನೆ, ಅಲ್ಲಿ ಬಾಂಬ್ ಇಟ್ಟಿದ್ದ ಅಂತ ಹೇಳಿದ್ದಾನೆ. ಈತ ಹೇಳಿದ ರೀತಿಯಲ್ಲೇ ಅಲ್ಲಿ ಒಂದು ಸ್ಫೋಟಕ ವಸ್ತು ಕೂಡ ಪತ್ತೆಯಾಗಿದೆ. ಹೀಗಾಗಿ ಆತನೇ ಅಲ್ಲಿ ಆ ಒಂದು ಸ್ಫೋಟಕ ವಸ್ತು ಅಂದರೆ ಜಿಲೆಟಿನ್ ಇಟ್ಟಿರ್ಬೋದು ಅನ್ನೋಂಥ ಒಂದು ಅನುಮಾನದ ಮೇರೆಗೆ ಕೋರಮಂಗಲ ಪೊಲೀಸರು ಈಗಾಗಲೇ ಆತನನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗ್ತಿದೆ. ಆತ ಇದೇ ರೀತಿಯಾಗಿ ಮುಂಚೆ VVIPಗಳ ಪ್ರೋಗ್ರಾಮ್ ಇದ್ದಂಥ ಸಂದರ್ಭದಲ್ಲಿ ಕರೆ ಮಾಡೋದು, ಹುಸಿಬಾಂಬ್ ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ಆತ ಮಾಡ್ತಿದ್ದ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಯಾಕಂದರೆ ಈತ ಹೇಳಿದಂತೆ ಅಲ್ಲಿ ಸ್ಫೋಟಕ ವಸ್ತು ಪತ್ತೆಯಾಗಿದೆ. ಆದರೆ ಈತನೇ ಆತ ಅಲ್ಲಿ ತೊಗೊಂಡೋಗಿ ಇಟ್ಟಿದ್ನ ಅಥವಾ ಬೇರೆಯವರು ತೆಗೆದುಕೊಂಡು ಬಂದು ಅಲ್ಲಿ ಇಟ್ಟಿದ್ದಾರಾ, ಈ ಪ್ರಕರಣಕ್ಕೂ ಆ ಪ್ರಕರಣಕ್ಕೂ ಕೂಡ ಲಿಂಕ್ ಇದೆಯಾ ಇಲ್ಲ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ಕೂಡ ತೀವ್ರ ತನಿಖೆ ನಡೆಸ್ತಿದ್ದಾರೆ. ರಾಮನಗರ DSP ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೂಡ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈ ಒಂದು ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಲಾಗಿದೆ ಅಂದರೆ, ಯಾಕಂದರೆ PM ಬರ್ತಾರೆ ಅಂದರೆ 1 ವಾರದ ಮುಂಚೆ ಅಲ್ಲಿ ಸೆಕ್ಯೂರಿಟಿ ಪ್ಲಾನಿಂಗನ್ನು ಮಾಡ್ಕೊಳ್ಳಲಾಗ್ತಿರುತ್ತೆ. ಆ ಕಡೆ ಈ ಕಡೆ ಇರುವಂಥ ಸುಮಾರು 500 ಮೀಟರ್ ಅಂದರೆ ಆ ಒಂದು ರಸ್ತೆ ಓಡಾಟ ಮಾಡ್ತಾರಲ್ಲ ಅಲ್ಲಿಗಿಂತ 500 ಮೀಟರ್ ಇರುವಂಥ ಜಾಗವನ್ನು ಪರಿಶೀಲನೆ ಮಾಡಲಾಗುತ್ತೆ. ಬಾಂಬ್ ಸ್ಕ್ವಾಡ್ಗಳಾಗಿರ್ಬೋದು, ಡಾಗ್ ಸ್ಕ್ವಾಡ್ಗಳಾಗಿರ್ಬೋದು ಮತ್ತು ಅಲ್ಲಿರುವಂಥ ಸುತ್ತಮುತ್ತಲಿನ ಸ್ಥಳೀಯರನ್ನು ವಿಚಾರಣೆ ಮಾಡ್ತಾರೆ. ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಎಷ್ಟು ವರ್ಷಗಳಿಂದ ಇದ್ದಾರೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಹೈ ಸೆಕ್ಯೂರಿಟಿ ಯಾವುದೇ ಕಾರಣಕ್ಕೂ ಕೂಡ ಚಾನ್ಸ್ ಕೊಡೋದಿಲ್ಲ ಅಂತೇಳಿ 7 ಹಂತದಲ್ಲಿ ಸೆಕ್ಯೂರಿಟಿಯನ್ನು ಪ್ಲಾನಿಂಗ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಅದೇ ರೀತಿಯಾಗಿ ಆರ್ಟ್ ಆಫ್ ಲಿವಿಂಗ್ನ ಸುತ್ತಮುತ್ತಲೂ ಕೂಡ ಕಳೆದ 1 ವಾರದಿಂದಲೂ ಕೂಡ ಎಲ್ಲ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುತ್ತೆ. ಆ ಒಂದು ರಸ್ತೆ ಏನಿದೆ ಅಂದರೆ ಪ್ರಧಾನಿ ಮೋದಿಯವರು ಹಾದು ಹೋಗುವಂಥ ರಸ್ತೆಯ ಅಕ್ಕಪಕ್ಕ ಕ್ಲೀನಿಂಗ್ ಕೆಲಸವನ್ನು ಕೂಡ ಮಾಡಲಾಗ್ತಿರುತ್ತೆ. ಪ್ರತಿದಿನವೂ ಕೂಡ ರಾತ್ರಿ 10 ಗಂಟೆವರೆಗೂ ಕೂಡ JCB ಮೂಲಕ ಪೊಲೀಸರೇ ಖುದ್ದಾಗಿ ನಿಂತು ಪರಿಶೀಲನೆ ಮಾಡ್ತಿರ್ತಾರೆ, ಅಲ್ಲಿ ಕೆಲಸಗಳನ್ನು ಮಾಡಿಸ್ತಿರ್ತಾರೆ, ಅಲ್ಲಲ್ಲಿ ಬಂದೋಬಸ್ತ್ ವ್ಯವಸ್ಥೆಗಳನ್ನು ನೋಡ್ಕೊಳ್ತಿರ್ತಾರೆ. ಅದಾಗಿಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ್ತಾರೆ, ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದಕ್ಕೂ 2 ತಾಸಿನ ಮುಂಚೆ ಈ ರೀತಿಯಾಗಿ ಒಂದು ಸ್ಫೋಟಕ ವಸ್ತು ಪತ್ತೆಯಾಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಮೋದಿ ಅವರು ಬರ್ತಾರೆ ಅನ್ನೋದನ್ನೇ ಟಾರ್ಗೆಟ್ ಮಾಡಿಕೊಂಡು ಯಾರೋ ದುಷ್ಕರ್ಮಿಗಳು ಅಲ್ಲಿ ಜಿಲೆಟಿನ್ ಇರುವಂಥ ಪ್ಯಾಕ್ಡ್ ಒಂದು ರಟ್ಟಿನ ಒಂದು ಬಾಕ್ಸನ್ನು ಅಲ್ಲಿ ಇಟ್ಟಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಅನುಮಾನಾಸ್ಪದವಾಗಿ ಓಡಾಡುವಂಥವ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಅಲ್ಲಿ ಜಿಲೆಟಿನನ್ನು ತೆಗೆದುಕೊಂಡು ಹೋಗುವಂಥವ್ರಾಗಿರ್ಬೋದು, ಸುತ್ತಮುತ್ತಲಿನಲ್ಲಿ ಕಾರೆಯನ್ನು ಯಾರೆಲ್ಲ ಕೊರಿಸ್ತಿದ್ದಾರೆ, ಜೊತೆಗೆ ಈ ಮುಂದಿನ ಕಾರ್ಯ ಕುರಿಸುವಂಥ ಪ್ಲಾನ್ ಆಗಿರ್ಬೋದು, ಯಾರೆಲ್ಲ ಇದ್ದಾರೆ,
ಕಾರ್ಯ ಕೊರೆಯೋದಕ್ಕೆ ಯಾರೆಲ್ಲ ಕಾರ್ಮಿಕರು ವರ್ಕ್ ಮಾಡ್ತಿದ್ರು ಅವರೆಲ್ಲರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ CCTV ಇಲ್ಲದ ಜಾಗವನ್ನು ನೋಡಿ ಟಾರ್ಗೆಟ್ ಮಾಡಿ ಆ ಒಂದು ಸ್ಫೋಟಕ ವಸ್ತುವನ್ನು ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಲಾಗಿದೆ. ಎಷ್ಟು ಗಂಭೀರ ಅಂದರೆ ಒಬ್ಬ PM ಬರ್ತಿದ್ದಂತಹ ಜಾಗವನ್ನು ನೋಡಿಕೊಂಡು ಈ ರೀತಿಯಾಗಿ ಸ್ಫೋಟಕ ವಸ್ತು ಇಟ್ಟಿದ್ದಾರೆ. ಹೈ ಸೆಕ್ಯೂರಿಟಿ ಇದ್ರೂ ಕೂಡ 7 ಹಂತದ ಸೆಕ್ಯೂರಿಟಿ ಇದ್ರೂ ಕೂಡ ಈ ರೀತಿಯಾಗಿ ಕೃತ್ಯ ಎಸಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಇದು ಸೆಕ್ಯೂರಿಟಿ ವೈಫಲ್ಯ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಪೊಲೀಸರು ಕೂಡ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸದ್ಯಕ್ಕೆ ಪ್ರಕರಣವನ್ನು ತನಿಖೆಯನ್ನು ನಡೆಸ್ತಿದ್ದಾರೆ. ಒಂದು ಕಡೆ ಅಲ್ಲಿ ಇರುವಂಥ ಒಂದಷ್ಟು CCTV ಫುಟೇಜ್ಗಳನ್ನು ಕಲೆ ಹಾಕಿ ಅವನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ರಾತ್ರಿ ಸಂದರ್ಭದಲ್ಲಿ ಅದನ್ನು ತಂದಿಟ್ಟು ಹೋಗಿರುವಂಥ ಸಾಧ್ಯತೆ ಇದೆ. ಇಲ್ಲಿ ಸಾಕಷ್ಟು ಅನುಮಾನಗಳಿದೆ. ಮೋದಿ ಅಂತ ಬರುವಂಥ ದಿನವನ್ನೇ ನೋಡಿ ಅಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಆಶ್ರಮಕ್ಕೆ ಆಗದೇ ಇರೋರು ಇಟ್ಟಿರ್ಬೋದು ಅನ್ನುವಂಥ ಶಂಕೆ ಕೂಡ ಇದೆ. ಆಶ್ರಮದವರಿಗೆ ಆಗದೇ ಇರೋರು ಅಂತಂದರೆ ಬೇರೆ ದಿನಗಳಲ್ಲಿ ಇರ್ಬೋದಿತ್ತು, ಆದರೆ ಮೋದಿ ಬರುವ ದಿನವೇ, ಅದರಲ್ಲೂ ಕೂಡ ಕಾರ್ಯಕ್ರಮ ಶುರುವಾಗುವಂಥ 2 ತಾಸಿನ ಮುಂಚೆ ಯಾಕೆ ಇಡಬೇಕಿತ್ತು, ಅದರ ಉದ್ದೇಶ ಏನು, ಇಟ್ಟವ್ರು ಯಾರು, ಮತ್ತು ಕೋರಮಂಗಲದಲ್ಲಿ ಅರೆಸ್ಟ್ ಆಗಿರುವಂಥ ಆರೋಪಿ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ನಡೀತಿದೆ. ಮತ್ತೊಂದು ಕಡೆ NIA ಅಧಿಕಾರಿಗಳು ಕೂಡ ಖುದ್ದಾಗಿ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಯಾಕಂದರೆ ಮೋದಿ ಬೆಂಗಳೂರಿಗೆ ಬಂದು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ವಿಚಾರ ಪತ್ತೆ ಆಗಿರೋದ್ರಿಂದ ಬೇರೆ ಯಾರಾದರೂ ಅಂದರೆ ಒಂದಷ್ಟು ಬೇರೆ ವಿಧ್ವಂಸಕ ಕೃತ್ಯ ನಡೆಸುವಂಥವ್ರು ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂಥ ಕೂಡ ಅನುಮಾನ ಇರುತ್ತೆ. ಸೊ ಹೀಗಾಗಿ NIA ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ನಡೆಸಿದ ಮೇಲೇ ಏನೆಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಮತ್ತು ಅಲ್ಲಿ ಯಾರು ಆ ಒಂದು ಸ್ಫೋಟಕ ವಸ್ತುವನ್ನು ಇಟ್ಟಿದ್ದಾರಲ್ಲ ಅವರು ಸಿಕ್ಕ ಮೇಲೆಯೇ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಲಿದೆ. ಸದ್ಯಕ್ಕೆ ರಾಮನಗರ DYSP ನೇತೃತ್ವದಲ್ಲಿ ತನಿಖೆ ನಡೆಸಲಾಗ್ತಿದೆ. CCB ಪೊಲೀಸರು, ಬೆಂಗಳೂರು ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.